ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸೆಕ್ಷನ್ 17.5 ನಲ್ಲಿ ಅಕ್ರಮ ಕಲ್ಲಿದ್ದಲು ನಿಯಂತ್ರಣಕ್ಕೆ ಜನಪ್ರತಿನಿಧಿಗಳು ಕ್ರಮ ವಹಿಸಿ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳು ಮತ್ತು ಗುತ್ತಿದಾರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 22ರಂದು YTPS ಆಡಳಿತ ಮಂಡಳಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಂಚಾಲಕರಾದ ಎಸ್ ನರಸಿಂಹಲು ಎಚ್ಚರಿಸಿದರು. ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರತಿದಿನ 300 ಟನ್ ಅಕ್ರಮ ಕಲ್ಲಿದ್ದಲು ಸಾಗಾಣಿಕೆ ಮಾಡಲಾಗುತ್ತಿದೆ. ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾದ ಕಿಶೋರ್ ಬಾಬು ಕಂ ಮತ್ತು ಪವರ್ ಮೇಕ್ ಮ್ಯಾನೇಜರ್ ಸುರೇಂದ್ರನಾಥ್ ಕೆ ಹಾಗೂ ಸಹಾಯಕ ಮೇಲ್ವಿಚಾರಕ ಹರಿಕೃಷ್ಣ ಇವರ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು. ಟೆಂಡರ್ ರದ್ದುಪಡಿಸಲು ಮತ್ತು ಇಲಾಖೆಯ ಮಾನದಂಡ ನಿಯಮಗಳನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಸವಾರಿ ಕಲ್ಲಿದ್ದಲನ್ನು ಅಕ್ರಮವಾಗಿ ಹೊರಕ್ಕೆ ಸಾಗಿಸುತ್ತಿರುವ YTPS ಆಡಳಿತ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಮುಖ್ಯ ಇಂಜಿನಿಯರರು ಹಾಗೂ ಅಧೀಕ್ಷಕ ಇಂಜಿನಿಯರರು ಸಹಾಯಕ ಅಭಿಯಂತರನ್ನು ತಕ್ಷಣ ಸೇವೆಯಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿ ಧರಣಿ ನಡೆಯಲಿದೆ ಎಂದರು. ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಒಂದು ವೇಳೆ ದಾಖಲಿಸಲಿಲ್ಲಪ್ಪ ಅಂತಂದ್ರೆ 22ಕ್ಕೆ YTPS ಆಡಳಿತ ಮಂಡಳಿ ಮುಂದೆ YTPS ಆಡಳಿತ ಮಂಡಳಿ ಮುಂದೆ ಅನಿರ್ದಿಷ್ಟವಾದ ಧರಣಿಯನ್ನು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಸೇರಿಕೊಂಡು ನಮ್ಮ ಜೊತೆಯಲ್ಲಿ ಅಕ್ರಮ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕೆನ್ನುವಂಥ ಮನಸ್ಥಿತಿ ಇರುವಂಥ ಯಾವುದೇ ಎನಿಮಲ್ ವ್ಯಕ್ತಿ, ಯಾವುದೇ ಸಂಘಟನೆ, ಅದು ಕಾರ್ಮಿಕ ಸಂಘಟನೆ ಆಗಿರ್ಬೋದು, ರೈತ ಪರ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆ ಆಗಿರ್ಬೋದು, ಇನ್ನೂ ಯಾವುದೇ ಹಲವಾರು ಭ್ರಷ್ಟಾಚಾರ ವಿರೋಧಿ ನಿರ್ಮೂಲನೆ ಮಾಡುವಂಥ ಸಂಘಟನೆಗಳು, ವ್ಯಕ್ತಿಗಳು ಆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯ ಸಂಪನ್ಮೂಲ, ನಮ್ಮ ಜಿಲ್ಲೆಯಲ್ಲಿ ನಡೆಯುವಂಥ ಅಕ್ರಮ ದರೋಡೆಯನ್ನು ತಡೆಗಟ್ಟುವಂಥ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನೆಲ್ಲರಿಗೂ ಕೂಡ ಮನವಿ ಮಾಡೋಣ. 10ನೇ ತಾರೀಕು ಒಂದು ಮನವಿ ಪತ್ರ ಕೊಡ್ತೀವಿ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಈ ರೀತಿ ಅಕ್ರಮ ಕಲ್ಲಿದ್ದಲನ್ನು ಸಂಗ್ರಹಣೆ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಇಂಥ ಪರ್ಸನ್ಗಳು, ಇಂಥ ಇಲಾಖೆ ಅಧಿಕಾರಿಗಳು, ಇಂಥವರಿಂದ ನಮ್ಮ ರಾಯಚೂರು ಜಿಲ್ಲೆಯ ಮಾನ ಮರ್ಯಾದೆ ಸಂಪನ್ಮೂಲ ಸಂಪೂರ್ಣ ಲೂಟಿ ಆಗ್ತಾ ಇದೆ. ರೈತರು ಸಿಗಬೇಕಾಗಿರ್ತಕ್ಕಂಥ ವಿದ್ಯುತ್ ಇವತ್ತು, ಆಮೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಂಪನಿಗಳಿಗೆ ಸಿಗಬೇಕಾಗಿದ್ದ ವಿದ್ಯುತ್ ಇವತ್ತು ಲೋಡ್ ಶೆಡಿಂಗ್ ಆಗ್ತಾ ಇದೆ. ಆ ಲೋಡ್ ಶೆಡಿಂಗ್ ಯಾವ ಕಾರಣಕ್ಕೆ ಆಗ್ತದೆ ಅಂತಂದ್ರೆ ಸರಿಸುಮಾರು ಪ್ರತಿದಿನ 300 ಟನ್ ಕಲ್ಲಿದ್ದಲು ಅದು ಹೊರಗಡೆ ಸಪ್ಲೈ ಆಗ್ತಿದೆ ಸರ್, ದಯವಿಟ್ಟು ಅದನ್ನು ನಿರ್ಬಂಧ ಮಾಡಿ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನನಗೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಎನ್ನುವಂತ ರೀತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನನಗೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ಆ ಇಲಾಖೆನೇ ಬೇರೆ. ಹಂಗ ನಾವು ಯೋಚನೆ ಮಾಡಿದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಏನ್ ಕೆಲಸ ಮಾಡ್ತಾರೆ? ಅವರು ಕಣ್ಣುಚ್ಕೊಂಡು ಕೂತಿರೋದ್ರಿಂದ ಇವತ್ತಿಂದ ಭ್ರಷ್ಟಾಚಾರ ಮಟ್ಟದಲ್ಲಿ ಅಗಲದಂತೆ ನಡೆದಿದೆ. ಇವಾಗ ಸುಮಾರು ಒಂದು 2-3 ದಿನ ಮಾತ್ರ ಬಂದಾಗಿರ್ಬೋದು. ಬಹುಶಃ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಿನ್ನೆ ತಾನೇ ಕಲ್ಯಾಣ ಸತ್ಯ ಪತ್ರಿಕೆಯಲ್ಲಿ ಒಂದು ವರದಿ ಆಯಿತು. RTPS ವ್ಯವಸ್ಥಾಪಕರು ನಿರ್ದೇಶಕರು ಅಶೋಕ್ ಬೊಮ್ಮನಹಳ್ಳಿ ಅವರು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ದೂರು ಕೊಡ್ತಾರೆ. ಈ ರೀತಿ ಕಲ್ಲಿದ್ದಲು ಕಳೆದಿನ ಪ್ರಕರಣಗಳು ಸಾಕಷ್ಟು ಬರ್ತಾ ಇದ್ದಾರೆ. ಯಾರು ಕಳ್ಳ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ, ಅದನ್ನ ಪತ್ತೆ ಹಚ್ಚಿ ದೂರು ದಾಖಲಿಸಿ ಅಂತ ಹೇಳ್ತಾರೆ. ಸ್ವಾಮಿ, ನಾನು ಇವತ್ತು ಹೇಳ್ತಾ ಇದ್ದೇನೆ, ಅಶೋಕ್ ಬೊಮ್ಮನಹಳ್ಳಿ ಸಾಹೇಬ್ರೆ, ಎಲ್ಲ ಗೊತ್ತು ನಿಮ್ಗೆ. ಬೇಲಿನೇ ಎದ್ದು ಒಲೆ ಮೈತಾ ಇದೆ. ಇವತ್ತಿನ ದಿವಸ ಬೇಲಿನೇ ಎದ್ದು ಹೊಲ ಮೈತಾ ಇದೆ. ನಮ್ಮ ರೈತರು ಮಾನ ಮರ್ಯಾದೆ, ನಮ್ಮ ರೈತರ ಸಂಪತ್ತು ಇವತ್ತು ಲೂಟಿ ಮಾಡ್ತಾ ಇದ್ದೀರಿ. ಎಲ್ಲ ಸೇರ್ಕೊಂಡು ನಿಮಗೇನಾದ್ರೂ ಕಾನೂನು ಅದು ಇದ್ರೆ ನೀವು ನಮ್ಮ ಪ್ಲಾಂಟಿನ ನಮ್ಮ ರೈತರು ಶಾಖೋತ್ಪಾದಕ ಘಟಕವನ್ನು ಉದ್ಧಾರ ಮಾಡಬೇಕು, ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ರಾಜ್ಯಕ್ಕೆ ಸಪ್ಲೈ ಕೊಡಬೇಕನ್ನೋ ಮನಸ್ಥಿತಿ ನಿಮ್ಮಲ್ಲಿದ್ರೆ ಅಶೋಕ್ ಬೊಮ್ಮನಹಳ್ಳಿ ಸಾಹೇಬ್ರೆ ಫಸ್ಟ್ ಇವ್ರ ಮೇಲೆ FIR ದಾಖಲು ಮಾಡಿ. ಕಿಶೋರ್ ಬಾಬು ಎನ್ನುವಂತ ಒಬ್ಬ ಗುತ್ತಿಗೆದಾರರು ಪವರ್ ಮೇಕ್ ಸಪ್ಲೈ ಇಡೀ ಕಲ್ಲಿದ್ದಲು RTPS ಮತ್ತು YTPS ಗೆ ಸಪ್ಲೈ ಮಾಡುವಂತ ಒಬ್ಬ ಗುತ್ತಿಗೆದಾರರು, ಇವ್ರ ವಿರುದ್ಧ ಫಸ್ಟ್ ನೀವು ಪ್ರಕರಣ ದಾಖಲು ಮಾಡಿ. ಆಮೇಲೆ ಅಲ್ಲಿ ಕೆಲಸ ಮಾಡುವಂತ ಹರಿಕೃಷ್ಣ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ.
ಸುರೇಂದ್ರನಾಥ್ ಎನ್ನುವಂಥವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಗಂಗಾಧರ್ ಎನ್ನುವಂಥವ್ರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿ ಗಂಗಾಧರ್ ಈಗ ತಾನೇ ಒಂದು 15 ದಿವಸನಾಗಿರುವ ಹಾವೇರಿ ಜಿಲ್ಲೆಯಲ್ಲಿ ಜನವರಿ 14-15ರಂದು ಅಂಬಿಗರ 10ನೇ ಶರಣ ಸಾಂಸ್ಕೃತಿಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ನರಸೀಪುರದ ನಿಜ ಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಪೀಠಾಧಿಪತಿ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಕಂಚಿನ ಪುತ್ತಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ ಎಂದರು. ರಾಜ್ಯದ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಜನವರಿ 14ರಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ, ಐಕ್ಯ ಮಂಟಪ ಪೂಜೆ, ಸಾಮೂಹಿಕ ರಕ್ತದಾನ ಶಿಬಿರ, ಸಾಮೂಹಿಕ ಸರಳ ವಿವಾಹ ಮಹೋತ್ಸವ, ಶಾಂತಮುನಿ ಸ್ವಾಮೀಜಿ 10ನೇ ಸ್ಮರಣೋತ್ಸವ, ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಗುವುದು. ಸಂಜೆ ಗಂಗಾಹಾರತಿ ಹಾಗೂ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಲಾಗುತ್ತಿದೆ ಎಂದರು. ಜನವರಿ 15ರಂದು ಧರ್ಮ ಧ್ವಜಾರೋಹಣ, ಧರ್ಮ ಸಭೆ, ನಿಜ ಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ತಳಿ, ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, ಚೌಡಯ್ಯನವರ 906ನೇ ಜಯಂತಿ ಉತ್ಸವ, ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಪೀಠಾರೋಹಣದ ದಶಮಾನೋತ್ಸವ, ವಚನ ಗ್ರಂಥ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನೆರವೇರಲಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. 37 ಪರ್ಯಾಯ ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಸಮಾಜದ ಏಕೈಕ ಗುರುಪೀಠವಾದಂತಹ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರ ಶರಣ ಅಂಬಿಗರ ಚೌಡಯ್ಯ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ, ಈ ಬಾರಿ ಅಂಬಿಗರ 10ನೇ ಶರಣ ಸಂಸ್ಕೃತಿ ಉತ್ಸವ, ವಚನ ಗ್ರಂಥ ಮಹಾರಥ ಉತ್ಸವ, ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂದು 906ನೇ ಜಯಂತ್ಯೋತ್ಸವ ಮತ್ತು ಗುರುಪೀಠದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂತಹ ನಿಜ ಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಮತ್ತು ಕಂಚಿನ ಪುತ್ತಳಿಯ ಅನಾವರಣ ವಿಶೇಷ ಉದ್ಘಾಟನಾ ಸಮಾರಂಭ, ಹಲವಾರು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮಹರ್ಷಿ ವೇದವ್ಯಾಸರ ಕಲ್ಯಾಣ ಮಂಟಪ, ಹೀಗೆ ಹಲವಾರು ಒಂದು ಕಟ್ಟಡಗಳ ಉದ್ಘಾಟನೆ ಹಾಗೂ 14-15-2026 2 ದಿನಗಳ ಪರ್ಯಂತರವಾಗಿ ಸಾಂಸ್ಕೃತಿಕ, ಧಾರ್ಮಿಕ, ಸಾಹಿತ್ಯಿಕ, ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಒಂದು ಗುರುಪೀಠದಲ್ಲಿ ಜರುಗ್ತಾ ಇದ್ದಾವೆ. 14 ಬೆಳಗ್ಗೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ, ತದನಂತರ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಗುರುಪೀಠದಲ್ಲಿರ್ತಕ್ಕಂಥ ಚೌಡಯ್ಯದಾನಪುರದಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪಕ್ಕೆ ವಿಶೇಷವಾದಂತಹ ಪೂಜೆಯನ್ನ ನಾವು ಭಕ್ತರೊಳಗೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದೀವಿ. ಅದಾದ ನಂತರ ಬೆಳಿಗ್ಗೆ 10 ಗಂಟೆಗೆ ಸಾಮೂಹಿಕವಾದಂತಹ ರಕ್ತದಾನ ಶಿಬಿರ ಕಾರ್ಯಕ್ರಮ ಗುರುಪೀಠದಲ್ಲಿ ಜರುಗ್ತಾ ಇದೆ. ತದನಂತರ 11 ಗಂಟೆಗೆ ಸಾಮೂಹಿಕವಾದಂತಹ ವಿವಾಹಗಳು, ಸಾಮೂಹಿಕ ವಿವಾಹ ಮಹೋತ್ಸವ ಮತ್ತು ಈ ಒಂದು ಪೀಠದ ಪ್ರಥಮ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪೂಜ್ಯ ಶಾಂತಮುನಿ ಮಹಾಸ್ವಾಮೀಜಿಯವರ ಒಂದು 10ನೇ ಸ್ಮರಣೋತ್ಸವ ಮತ್ತು ರಾಜ್ಯ ಮಟ್ಟದ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ SSLC PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾಗಿ ಶರಣರ ವಚನಗಳನ್ನ ಕಂಠಪಾಠ ಸ್ಪರ್ಧೆ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ಒಂದು 14ರಂದು ನಡೀತಾ ಇದೆ. 14 ಸಾಯಂಕಾಲ ಐತಿಹಾಸಿಕವಾಗಿರ್ತಕ್ಕಂತಹ ಕಾಶಿ ಮಾದರಿಯಲ್ಲಿ ಗಂಗಾರತಿ ಕೂಡ ಅಲ್ಲಿ ಗುರುಪೀಠದ ಆವರಣದಲ್ಲಿ, ಅಂದ್ರೆ ತುಂಗಭದ್ರಾ ನದಿ ದಂಡೆಯಲ್ಲಿ ನಮ್ಮ ಗುರುಪೀಠ ಇರೋದ್ರಿಂದ ಘಟನೆಯನ್ನು ನಾವು ಖಂಡಾಖಂಡವಾಗಿ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ಅರಸಿಗೇರ ಸೀಮಾಂತರದಲ್ಲಿ ಬರುವ ಜಮೀನು ಸರ್ವೆ ನಂಬರ್ 162ರಲ್ಲಿ ಮಂಜೂರಾಗಿರುವ
ಫಲಾನುಭವಿಗಳ ಭೂಮಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರ ಸ್ಥಾಪಿಸಲು ಹೊರಟಿರುವ ಉದ್ದೇಶವನ್ನು ಕೈಬಿಡುವಂತೆ ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಂದ್ರಬಂಡ ಅರಸಿಗೇರ ಸೀಮಂತರದಲ್ಲಿ 70 ಎಕರೆ 22 ಗುಂಟೆ ಜಮೀನಿನಲ್ಲಿ ಸುಮಾರು ಕಳೆದ 34 ವರ್ಷಗಳ ಹಿಂದೆ 9 ಫಲಾನುಭವಿಗಳಿಗೆ ಮಂಜೂರಾಗಿದ್ದ ಭೂಮಿಯಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕೊಳವೆ ಬಾವಿ ಕೊರೆಸಿಕೊಂಡು ಜೀವನವನ್ನು ಮಾಡುತ್ತಿದ್ದಾರೆ. ಈ ಭೂಮಿಯಲ್ಲಿ 9 ಜನಕ್ಕೆ ಅವರ ಹೆಸರಿನಲ್ಲಿ ಪಹಣಿಯನ್ನು ಮಾಡಿರುತ್ತಾರೆ. ಸದರಿ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈ ಸರ್ವೆ ನಂಬರ್ನ ಜಮೀನಿನಲ್ಲಿ ಸಾರ್ವಜನಿಕ ರುದ್ರ ಭೂಮಿಗಾಗಿ 2 ಎಕರೆ ಜಮೀನನ್ನು ಕಾಯ್ದಿರಿಸಿ ನಕ್ಷೆಯನ್ನು ಮಾಡಿರುತ್ತಾರೆ. ಇದರಿಂದ ಬಡವರಿಗೆ ತುಂಬ ಅನ್ಯಾಯವಾಗುತ್ತದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉಪಕೇಂದ್ರವನ್ನು ರದ್ದುಪಡಿಸಿ ಬೇರೆ ಕಡೆ ಸ್ಥಳಾಂತರಿಸಿ ಈ ಜನರಿಗೆ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸಿದರು. ಈ 21ನೇ ಶತಮಾನದಲ್ಲಿ ಅಂತ ಭೂಮಿಯನ್ನು ಕೊಳ್ಳಲಿಕ್ಕೆ ನಾವು ಸಾಧ್ಯ ಇಲ್ಲ ಬಂಧುಗಳೇ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ದೃಢ ಮನಸ್ಸಿನಿಂದ ಗಟ್ಟಿ ನಿರ್ಧಾರದಿಂದ ಈ ಎಂಥದ್ದೇ ಇವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ದಾರಿಯೋಪೋರ್ ಅವರ ಪ್ರಸಿದ್ಧ ಕಾಂಟ್ ಪೇ ಓಂಟ್ ಪೇ ಆಧಾರಿತ ನಾಟಕ ಕೊಡಲ್ಲ ಅಂದರೆ ಕೊಡಲ್ಲ ನಾಟಕ ಡಿಸೆಂಬರ್ 18 ಗುರುವಾರ ಸಂಜೆ 6:30ಕ್ಕೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುತ್ತಿದೆ. ನಾಟಕದ ಪರಿಕಲ್ಪನೆ, ವಿನ್ಯಾಸ ಹಾಗೂ ನಿರ್ದೇಶನವನ್ನು ಶಕೀಲಾ ಅಹಮದ್ ಮಾಡಿದ್ದಾರೆ ಎಂದು ರಂಗಸಿರಿ ಕಲಾ ಬಳಗದ ಅಧ್ಯಕ್ಷರಾದ ರಂಗಸ್ವಾಮಿ ತಿಳಿಸಿದರು. ಅವರು ಮಂಗಳವಾರ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಾಟಕ ಪ್ರದರ್ಶನಕ್ಕೆ ಮುನ್ನ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಸಮಾಜದ ಸಮಸ್ಯೆಗಳನ್ನು ಹಾಸ್ಯ ಮತ್ತು ವ್ಯಂಗ್ಯದ ಮೂಲಕ ಪ್ರಸ್ತುತಪಡಿಸುವ ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಆಯೋಜಕರಾದ ಲಕ್ಷ್ಮಣ ಮಂಡಲಗೇರ ಹಾಗೂ ರಂಗಸ್ವಾಮಿ ಮನವಿ ಮಾಡಿದರು. ಇವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಿ ಬಸವರಾಜ್ ಅಧ್ಯಕ್ಷರು, ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವುದನ್ನು ಶ್ರೀ ದಾನಪ್ಪ ಯಾದವ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಹಿಂದುಳಿದ ವರ್ಗಗಳ ವಿಭಾಗ ರಾಯಚೂರು. ಅದೇ ರೀತಿ ಶ್ರೀ ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು, ನಗರ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ ರಾಯಚೂರು. ಶ್ರೀ ಗುರುಪಾದಯ್ಯ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಜಗದ್ಗುರು ಸಿದ್ದರೂಢ ಮಹಾಸ್ವಾಮಿಗಳ ಮಠ, ಸಾಲುಬೆಟ್ಟ, ಗದ್ವಾಲ್ ರಸ್ತೆ, ರಾಯಚೂರು. ಶ್ರೀ ಮಲ್ಲೇಶ್ ಕೊಲ್ಮಿ, ರಾಂಪುರ್, ಮಾನ್ಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಶ್ರೀಮತಿ ಡಾಕ್ಟರ್ ಬಿ ಜಾಗೃತಿ ದೇಶಮಾನ್ಯ, ಆಡಳಿತಾಧಿಕಾರಿಗಳು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಶ್ರೀ ಎಂ ಸುಭಾಷ್, ಮಾಜಿ ನಗರಸಭಾ ಸದಸ್ಯರು, ಅಸ್ಕಿಯಾಡ್. ಶ್ರೀ ಯು ನರ್ಸಾರೆಡ್ಡಿ, ಬಿಜೆಪಿ ಯುವ ಮುಖಂಡರು ರಾಯಚೂರು. ರಾಮಚಂದ್ರಪ್ಪ ಕರ್ಲಿ, ಮಸಿದಾಪುರ್, ಗಂಜವರ್ತಕರು ರಾಯಚೂರು. ಶ್ರೀ ಶರಣಪ್ಪ ಪಟೇಲ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಕ್ಯಾಶಿಟಕ್, ಶಕ್ತಿನಗರ. ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ರಂಗ ನಿರ್ದೇಶಕರು ರಾಯಚೂರು. ಶ್ರೀ ರಾಜಶಂಕರ ಎನ್ ವಕೀಲರು, ಅಧ್ಯಕ್ಷರು, ಹೊರಸಿದ್ದಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಯಚೂರು. ಶ್ರೀ ವಿಜಯರಾಜ್ ರೆಡ್ಡಿ, ಕಾಂಗ್ರೆಸ್ ಯುವ ಮುಖಂಡರು, ವಾರ್ಡ್ ನಂಬರ್ 27 ರಾಯಚೂರು. ಶ್ರೀ ಲಕ್ಷ್ಮಣ ಮಂಡಲ್ಗೇರ, ರಂಗ ನಿರ್ದೇಶಕರು ರಾಯಚೂರು. ಶ್ರೀ ಕೊಂಡಪ್ಪ ಕೆ, ಜಿಲ್ಲಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ ರಾಯಚೂರು. ಶ್ರೀ ಮಹಾದೇವ್, ಪ್ರಧಾನ ಕಾರ್ಯದರ್ಶಿ, ರಂಗಚೇತನ ರಂಗ ನಿರಂತರ ಹವ್ಯಾಸಿ ಕಲಾ ನಾಟಕ ಸಂಘ ಯದಲಾಪುರ್. ಶ್ರೀ ಹಿರೇಶ್ ಕೊತ್ವಾಲ್, ಪ್ರಧಾನ ಕಾರ್ಯದರ್ಶಿ, ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಂತರ ಕೊಡಲ್ಲ ಅಂದ್ರೆ ಕೊಡಲ್ಲ ನಾಟಕ ಪ್ರದರ್ಶನವಾಗಲಿದೆ. ಈ ನಾಟಕದ ಬಗ್ಗೆ ನಮ್ಮ ಲಕ್ಷ್ಮಣ ಮಂಡಲಿಗರ ರಂಗ ನಿರ್ದೇಶಕರು. ನಮಸ್ಕಾರ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಆಯೋಜಿಸುತ್ತಿರುವ ದಾರಿಯೋಪೋರ್ ಅವರ ಕಾಂಟ್ ಪೇ ಓಂಟ್ ಪೇ. ದಾರಿಯೋಪೋರ್ ಅನ್ನೋ ಒಬ್ಬ ಲೇಖಕ ಇಟಾಲಿಯನ್ ದೇಶದವರು. ಇಟಾಲಿಯನ್ ನಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಮತ್ತು ಅವರ ಒಬ್ಬ ನಿರ್ದೇಶಕರು ಮಾತ್ರ ಅಲ್ಲ, ರೈಟರು ಮತ್ತು ನಟರು ಮತ್ತು ಅವರೊಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್ ಕೂಡ ಆಗಿದ್ದರು ಇಟಲಿಯಲ್ಲಿ. ಅಂತ ಒಬ್ಬ ಲೇಖಕರ ಒಂದು ಕೃತಿಯನ್ನ ತಗೊಂಡು ಕನ್ನಡದಲ್ಲಿ ಕೊಡಲ್ ಅಂದ್ರೆ ಕೊಡಲ್ ಅನ್ನೋ ಒಂದು ನಾಟಕವನ್ನು ಅನುವಾದ ಮಾಡಿಕೊಂಡು ಪ್ರಕಾಶ್ ರೈ ಅವರ ನಿರ್ದಿಗಂತ, ಶ್ರೀರಂಗಪಟ್ಟಣದಲ್ಲಿ ಏನಿದೆ ನಿರ್ದಿಗಂತ, ಆ ನಿರ್ದಿಗಂತ ಸಂಸ್ಥೆಯ ನೇತೃತ್ವದಲ್ಲಿ ಶಕೀಲ್ ಅಹಮದ್ ಅಂತೇಳಿ ಉತ್ತರ ಕರ್ನಾಟಕ ಭಾಗದ ಒಬ್ಬ ಪ್ರಸಿದ್ಧ ರಂಗ ನಿರ್ದೇಶಕ,
ಬ್ರಿಟನ್, ಜರ್ಮನಿ, ಸಿಂಗಾಪುರ್ನಲ್ಲಿ ರಂಗ ತರಬೇತಿಯನ್ನು ಪಡೆದುಕೊಂಡು ಇವತ್ತು ಕರ್ನಾಟಕ ಕನ್ನಡ ರಂಗಭೂಮಿಯಲ್ಲಿ ಉತ್ತಮ ನಾಟಕಗಳನ್ನ ಅಂದ್ರೆ ಪ್ರಸ್ತುತ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ರಿಲೆವೆಂಟ್ ನಾಟಕಗಳನ್ನ ತಗೊಂಡು ಇವತ್ತು ಕನ್ನಡ ರಂಗಭೂಮಿಯಲ್ಲಿ ಹೊಸ ಚೈತನ್ಯವನ್ನ ಮತ್ತು ಹೊಸ ಪ್ರಯೋಗಗಳನ್ನ ಕೊಡುತ್ತಾ ಬರ್ತಾ ಇದ್ದಾರೆ. ಅಂತ ನಿರ್ದೇಶಕರ ನಿರ್ದೇಶನ ಮಾಡುವಂತಹ ಒಂದು ಕೊಡಲ್ ಅಂದ್ರೆ ಕೊಡಲ ನಾಟಕ ರಾಯಚೂರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ. ಈ ತರದ ನಾಟಕಗಳು ಬಹಳಷ್ಟು ಕಡಿಮೆ ಕನ್ನಡ ರಂಗಭೂಮಿಯಲ್ಲಿ. ಆದರೆ ಇದೊಂದು ವಿಶಿಷ್ಟ ವಿಭಿನ್ನವಾದಂತಹ ನಾಟಕ. ಕೊಡಲ್ಲ ಅಂದ್ರೆ ಕೊಡಲ್ಲ ಅನ್ನೋ ನಾಟಕದ ಉದ್ದೇಶ ಏನಂತಂದ್ರೆ, ಇವತ್ತಿನ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಜನಸಾಮಾನ್ಯರ ಮೇಲೆ ಏರುವಂತ ಏನು GST ಆಗಿರ್ಬೋದು ಅಥವಾ ಬೆಲೆ ಏರಿಕೆಗಳು ಏನೇನಿದಾವೆ, ಈ ತರದ ಸಮಸ್ಯೆಗಳಿಂದ ಜನಸಾಮಾನ್ಯರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಸಮಸ್ಯೆಗಳನ್ನ ವಿಷಯಗಳನ್ನ ಇಟ್ಕೊಂಡು ಪ್ರಚಲಿತ ವಿದ್ಯಮಾನಗಳಿಗೆ ಅನುಗುಣವಾಗಿ ಕಟ್ಟಿರುವಂತ ಒಂದು ರಂಗರೂಪಕ ಇದು. ಅಂತ ಒಂದು ಹಾಸ್ಯ ನಾಟಕ ಇದು ಕೂಡ. ಆ ಹಾಸ್ಯ ಪ್ರಹಸನದ ಮೂಲಕ ವಿಷಯಗಳನ್ನ ಪ್ರಸ್ತುತಪಡಿಸ್ತಾ ಕೊನೆಗೆ ಒಂದು ಇವತ್ತಿನ ಪೊಲೀಸ್ ವ್ಯವಸ್ಥೆ ಕೂಡ ಯಾವ ರೀತಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ ಅದಕ್ಕೆ ತಂದು ನಿಲ್ಲಿಸಿ ಒಂದು ಸೀರಿಯಸ್ ಅಂತ ಜನಸಾಮಾನ್ಯರೇ ಎದ್ದೇಳುವಂತ ಒಂದು ಸಿಚುವೇಶನ್ ಅಲ್ಲಿ ನಾಟಕ ಎಂಡ್ ಆಗುತ್ತೆ. ಈ ರೀತಿಯಲ್ಲಿ ಒಂದು ಉತ್ತಮ ನಾಟಕ ಇದೆ. ರಾಯಚೂರು ರಂಗಸಕ್ತರು ಎಂದಿನಂತೆ ತಮ್ಮ ಪ್ರೀತಿಯ ಪೂರ್ವಕ ಬರುವಿಕೆ ಕೂಡ ನಮಗೆ ಕಲಾವಿದರಿಗೆ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ರಾಯಚೂರು ರಂಗಸಕ್ತರು ಆಗಮಿಸಿ ನಾಟಕವನ್ನು ವೀಕ್ಷಿಸಬೇಕಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದಾರೆ.